ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ರೇಣುಕ ಶಂಕರ ಮಧ್ವ ರಾಮಾನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರಿಸ್ತ ಪೈಗಂಬರ ವರದ ಸನಾತನ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ತಪೋಕ್ಷೇತ್ರ ಕಡೆ ನಂದಿಹಳ್ಳಿ ಶ್ರೀ ಮಳೆಮಲ್ಲೇಶ್ವರ ಸ್ವಾಮಿ ಜಾಗೃತ ಸ್ಥಳ ಶ್ರೀ ಗುರು ರೇವಣಸಿದ್ದೇಶ್ವರ ಪುಣ್ಯಾಶ್ರಮದಲ್ಲಿ ಪ್ರತಿ ವರ್ಷದ ಪದ್ಧತಿಗನುಸಾರವಾಗಿ ಶ್ರೀಮಠದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳ ಪತ್ರಿಕೆಯನ್ನು ಬಿಡುಗಡೆಗೊಳಿಸುವಂತಹ ಈ ಪವಿತ್ರ ಸಂದರ್ಭದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಕ್ಷೇತ್ರನಾಥ ಮಳೆಮಲ್ಲೇಶ್ವರ ಸ್ವಾಮಿಯನ್ನ ಹನುಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಶ್ರೀ ಗುರು ರೇವಣಸಿದ್ದೇಶ್ವರ ಜನಕಲ್ಯಾಣ ಟ್ರಸ್ಟ್ನ ಮುಖ್ಯಸ್ಥರಾದಂಥ ವೇದಮೂರ್ತಿ ಪಟ್ಟದ ಸ್ವಾಮಿಯವರನ್ನು ಮೊದಲು ಮಾಡಿ ಎಲ್ಲ ಸದಸ್ಯರೇ, ಶಿರಾಳಕೊಪ್ಪದ ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಪ್ರಭುಸ್ವಾಮಿಯವರನ್ನು ಮೊದಲು ಮಾಡಿ ಆಗಮಿಸಿರುವಂಥ ಎಲ್ಲ ಸದಸ್ಯರೇ, ಈ ವರ್ಷದ ಪ್ರಶಸ್ತಿಯನ್ನು ಪಡೆಯಲಿರುವಂತಹ ಶ್ರೀಮಠದ ಎಲ್ಲ ಜೀರ್ಣೋದ್ಧಾರ ಕಾರ್ಯಕ್ಕಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತಹ ನಮ್ಮ ಸಮಿತಿಯ ಸದಸ್ಯರಾದಂಥ ದೇವೇಂದ್ರಣ್ಣನವರೇ, ನಮ್ಮ ಚಿಕ್ಕ ಬೆಂಡಗೇರಿಯಿಂದ ಆಗಮಿಸಿರುವಂತಹ ಶ್ರೀಮಠದ ಎಲ್ಲ ಹಿರಿಯ ಸದ್ಭಕ್ತರೇ, ಈ ಒಂದು ಕಾರ್ಯದಲ್ಲಿ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಮಾಹಿತಿಯನ್ನು ನೀಡಿರುವಂತಹ ನಮ್ಮ ಟ್ರಸ್ಟಿನ ಕಾರ್ಯದರ್ಶಿಗಳಾದಂಥ ವೇದಮೂರ್ತಿ ಚನ್ನೇಶ ಶಾಸ್ತ್ರಿಗಳವರೇ, ಈ ಗ್ರಾಮದ ಅಧ್ಯಕ್ಷರಾದ ಬಸವರಾಜಪ್ಪನವರೇ, ಸದಸ್ಯರಾದ ಹೂವಣ್ಣನವರೇ, ನಮ್ಮ ಕಲ್ಲನ್ಗೌಡ್ರೆ, ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದ ಲಿಂಗರಾಜ್ ಅವರೇ, ಚಂದ್ರಪ್ಪನವರೇ, ಆಗಮಿಸಿರುವಂತಹ ಶ್ರೀಮಠದ ಎಲ್ಲ ಸಮಸ್ತ ಸದ್ಭಕ್ತರೇ, ಎಲ್ಲ ಗ್ರಾಮಗಳಿಂದ ಆಗಮಿಸಿರುವಂತಹ ಹಿರಿಯರೇ, ತಾಯಂದಿರೇ ಮತ್ತು ಮಕ್ಕಳು, ಈ ವರ್ಷ ಪ್ರತಿ ವರ್ಷದಂತೆ ಈ ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮ ವಿಶೇಷ ಏನಪ್ಪ ಅಂತಂದ್ರೆ ಒಂದೇ ದಿನ ನಡೀತಾ ಇರುವಂಥ ಕಾರ್ಯಕ್ರಮ. ನಮ್ಮ ಶಾಸ್ತ್ರಿಗಳು 2 ದಿನ ಅಂದ್ರೆ ಚಾಲೂ ಮಾಡಿದ್ದು ಸೇರಿಸಿ ಹೇಳಿದ್ರು. ನಮ್ಮೆಲ್ಲರ ಭಕ್ತರ ಅಪೇಕ್ಷೆ, ಯಾಕೆ ಅಪೇಕ್ಷೆ ಅಂದ್ರೆ ಅವ್ರಿಗೆ 15 ದಿನ ಬಂದು ಕಾರ್ಯಕ್ರಮ ಮಾಡೋದು ತೊಂದರೆ ಇಲ್ಲ, ಪೂಜ್ಯರಿಗೆ ಎಲ್ಲಿ ಹೊರೆ ಆಗ್ಬಿಡ್ತದೋ, ಪ್ರತಿ ವರ್ಷ ಅದ್ರ ಭಾರವನ್ನು ಹೊತ್ಕೊಂತಾರಲ್ಲ ಅಂತ ಹೇಳಿ ಅವರೆಲ್ಲರ ಒತ್ತಾಸೆ ಏನಿತ್ತಂದ್ರೆ ಇದು ಸಾಕಪ್ಪ, ಮುಂದಿನ ವರ್ಷ ಒಂದೇ ದಿನ ಮಾಡೋಣ ಕಾರ್ಯಕ್ರಮ ಅಂತೇಳಿ ನಮ್ಮೆಲ್ಲ ಭಕ್ತರ ಅಪೇಕ್ಷೆ. ನಮಗೂ ಕೂಡ ಸ್ವಲ್ಪ ಶ್ರಮ ಅನಿಸ್ತಾ ಇತ್ತು. ಹಂಗಾಗಿ ಈ ವರ್ಷದ ಕಾರ್ಯಕ್ರಮವನ್ನ ಇನ್ನು ಮುಂದೆ ಪ್ರತಿ ವರ್ಷ ಇದೇ ಮಿತಿಗೆ ಮಾಡಬೇಕಂತ ಹೇಳಿ ಕಳೆದ ವರ್ಷ ನಾವು ಈ ಮಾಘ ಮಾಸದ ರಾಜಯೋಗದ ದ್ವಿತೀಯ ತಿಥಿಯಂದು ನಾವು ಈ ರೇಣುಕಾಚಾರ್ಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಲೋಕಾರ್ಪಣೆಗೊಳಿಸಿರ್ತಕ್ಕಂಥದ್ದು. ಇನ್ನು ಪ್ರತಿ ವರ್ಷ ನೀವೇನು ನಿಮ್ಮ ಮನೆದೇವರ ಜಾತ್ರೆ ಅಂತ ಹೋಗ್ತೀರಿ, ರಥೋತ್ಸವ ಅಂತ ಹೋಗ್ತೀರಿ, ಅದರ ಜೊತೆಗೆ ನಿಮ್ಮ ಗ್ರಾಮದ ಆರಾಧ್ಯ ದೈವದ ಜಾತ್ರೆಯನ್ನು ಕೂಡ ಮಾಡ್ತೀರಿ. ಅದಕ್ಕೆಲ್ಲ ಒಂದು ಮಿತಿ ಅಂತ ಇರ್ತದೆ. ಯುಗಾದಿ ಆದಮೇಲೆ 5 ದಿನಕ್ಕೆ ಮಾಡ್ತಾರೆ, 9 ದಿನಕ್ಕೆ ಮಾಡ್ತಾರೆ, 11 ದಿನಕ್ಕೆ ಮಾಡ್ತಾರೆ. ಹೀಗೇನು ಮುಹೂರ್ತಗಳಿದಾವೆ. ಶಿವರಾತ್ರಿ ಸಮಯದಲ್ಲೂ ಕೂಡ ಜಾತ್ರೆಯನ್ನು ಮಾಡ್ಕೊಂಡು ಬರ್ತಾರೆ. ಈ ಒಂದು ಮಿತಿಯನ್ನು ನಿಗದಿಪಡಿಸ್ಬೇಕಂತಲೇ ಕಳೆದ ವರ್ಷ ಆ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಅದೇ ತೆರನಾಗಿ ಅದೇ ಸಂಕಲ್ಪದೊಂದಿಗೆ ಈ ವರ್ಷ ಮಾಘ ಶುದ್ಧ ದ್ವಿತೀಯ ತಿಥಿಯಂದೇ ಜಗದ್ಗುರು ರೇಣುಕಾಚಾರ್ಯ ಗುರು ಪರಂಪರೆ ಜಾತ್ರೋತ್ಸವ ಅಂತ, ಇದಕ್ಕೆ ಏನಾದರೂ ಒಂದು ಹೆಸರು ಇಡಬೇಕಂತ ಹೇಳಿ ಬಂದಾಗ ಗುರು ಪರಂಪರೆಯನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಕೊಳ್ಳೋದು, ಗುರು ಕೃಪೆಯನ್ನು ಪಡ್ಕೊಳ್ಳೋದಾಗಿರ್ಬೋದು, ಗುರುವಿನ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಒಂದು ವರ್ಷದಲ್ಲಿ 1 ದಿನನಾದ್ರೂ ನಾವು ಮೀಸಲಾಗಿಟ್ಟು ಆಯಾ ಭಾಗದಲ್ಲಿ ನಾವೊಬ್ಬರೇ ಮಾಡ್ತೇವೆ ಅಂತಲ್ಲ, ಆಯಾ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಠ ಮಂದಿರಗಳು, ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾಗಿ ಆ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಆಶ್ರಮಕ್ಕೆ ಒಂದು ನಿಗದಿ ಆಗಬೇಕಾಗಿರೋದ್ರಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಗುರು ಪರಂಪರೆ ಜಾತ್ರೋತ್ಸವ ಅಂತ ಹೇಳಿ ಈ ಒಂದು ಇನ್ನು ಮುಂದಿನ ದಿನಗಳಲ್ಲಿ ಇದೇ ಹೆಸರಿನಲ್ಲಿ ಈ ಮಠದ ಕಾರ್ಯಕ್ರಮ ನಡ್ಕೊಂಡು ಹೋಗ್ತದೆ. ಅದರ ಜೊತೆಗೆ ಈ ನಮ್ಮ ಸಂಕಲ್ಪ ಅಂದ್ರೆ ಇದೇನು 36 ಅಡಿ ಎತ್ತರದ ಮೂರ್ತಿಯನ್ನು ಏನು ಮಾಡಿದ್ವಲ್ಲ,
ಆ ಒಂದು ನೆನಪಿಗಾಗಿ ಪ್ರತಿ ವರ್ಷ ಶ್ರೀಮಠದ ಸೇವಕರಾಗಿರ್ಬೋದು, ಅದರ ಜೊತೆಗೆ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಶ್ರೀ ರಂಭಾಪುರಿ ಜಗದ್ಗುರು ರೇವಣಸಿದ್ದೇಶ್ವರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟು ಆಶೀರ್ವಾದ ಮಾಡಬೇಕನ್ನುವಂಥ ಒಂದು ಸಂಕಲ್ಪನೂ ಕೂಡ ಇದರೊಂದಿಗೆ ನಡೀತಾ ಇದೆ. ಮೊದಲನೇದ ಪ್ರಶಸ್ತಿಯನ್ನು ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ಕಲ್ಪಿಸಿದಂಥ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ರಾಘಣ್ಣನವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಆಶೀರ್ವಾದ ಮಾಡಿದ್ರು ಜಗದ್ಗುರುಗಳು. ಅದೇ ತರನಾಗಿ ಆ ಅನುದಾನವನ್ನು ಬಳಸಿಕೊಂಡು ಇನ್ನೂ ಲಕ್ಷಾಂತರ ರೂಪಾಯಿಯನ್ನು ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ ವಿನಿಯೋಗಿಸಿ ಈ ಕ್ಷೇತ್ರದಲ್ಲಿ ಆದಂಥ ಯಾವುದೇ ಅಭಿವೃದ್ಧಿ ಕಾರ್ಯದಿಂದ 1 ರೂಪಾಯಿನೂ ಕೂಡ ನಿರೀಕ್ಷೆಯನ್ನು ಮಾಡಿದ ಹಾಗೆ ಈ ಕ್ಷೇತ್ರ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಅವ್ರದಾದ್ರೂ ಕೂಡ ಹೆಚ್ಚಿನ ಸೇವೆ ಇದೆ ಅಂತ ನಮ್ಮ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ದೇವಣ್ಣನವರಿಗೆ ಈ ವರ್ಷದ ಪ್ರಶಸ್ತಿಯನ್ನು ಕೊಡಬೇಕಂತ ಹೇಳಿ ನಮ್ಮೆಲ್ಲ ಸಮಿತಿ ಸದಸ್ಯರು ಮಾಡಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಶ್ರೀಮಠದಲ್ಲಿ ಇದು ಪ್ರಾರಂಭ ಆದಾಗಿಂದನೂ ಕೂಡ ಏನಾದರೂ ವಿಶೇಷವಾಗಿರ್ತಕ್ಕಂಥ ಯಜ್ಞ ಯಾಗಾದಿ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈ ವರ್ಷ ಏನೂ ಮಾಡಬಾರ್ದು, ಈ ಸರಳವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಂತ ಬಂತು. ಆದರೆ ಸಮಾಜಕ್ಕೂ ಕೂಡ ಅದು ಅನುಕೂಲ ಆಗ್ಬೇಕಲ್ಲ ಅಂತ ಹೇಳಿ ಏನು ಸಮಸ್ಯೆ ಇದೆ ಸದ್ಭಕ್ತರಿಗೆ, ಯಾವುದರಿಂದ ಅವರಿಗೆ ಅನುಕೂಲ ಆಗ್ತದೆ, ನಾವು ಮಾಡುವಂಥ ಧಾರ್ಮಿಕ ಕಾರ್ಯದಿಂದ ಅವ್ರಿಗೇನು ಅನುಕೂಲ ಆಗ್ತದೆ ಅಂತ ವಿಚಾರ ಮಾಡಿದಾಗ ನಮ್ಮೆಲ್ಲ ಪುರೋಹಿತ ಬಳಗದವ್ರು ಸೇರಿಕೊಂಡು ಏನು ವಿವಾಹ ಪ್ರತಿಬಂಧಕ ದೋಷದಿಂದ ಏನು ವಿವಾಹ ಆಗದೇ ಇರತಕ್ಕಂಥ ವ್ಯಕ್ತಿಗಳಿಗೆ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಅವರೆಲ್ಲರಿಗೂ ಅನುಕೂಲ ಆಗ್ಬೇಕನ್ನುವಂಥ ದೃಷ್ಟಿಯಿಂದ ಸ್ವಯಂವರ ಪಾರ್ವತಿ ಯಾಗವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇರುವಂಥದ್ದು. ಇನ್ನು ಪ್ರತಿ ವರ್ಷ ಬೃಹಸ್ಪತಿ ಹೋಮ ನಡೀತಾನೆ ಇರ್ತದೆ. ಗುರುಬಲ ಪ್ರಾಪ್ತಿಗಾಗಿ ಪ್ರತಿಯೊಬ್ಬರಿಗೂ ಕೂಡ ಗುರುಬಲದ ಅವಶ್ಯಕತೆ ಇರ್ತದೆ. ಗುರುವಿನ ಕೃಪೆಯಿಂದನೇ ನಮ್ಮ ಜೀವನ ನಡ್ಕೊಂಡು ಬರ್ತಾ ಇರ್ತದೆ. ಅದಕ್ಕೆ ಗುರುಬಲ ಪ್ರಾಪ್ತಿಗಾಗಿ ಆ ಬೃಹಸ್ಪತಿ ಹೋಮನು ಕೂಡ ಇದ್ರ ಜೊತೆಗೇನೆ ನಡೀತಾ ಇದೆ. ಇನ್ನು 30ನೇ ತಾರೀಕು, ಈ ತಿಂಗಳ ಜನವರಿ 30ನೇ ತಾರೀಕು ಗುರುವಾರ ಸಂಜೆ ಅವತ್ತು ಗಂಗಾ ಪೂಜೆಯನ್ನು ಮಾಡಿಕೊಂಡು ಪಂಚಾಚಾರ್ಯರ ಧ್ವಜಾರೋಹಣ ಆಗ್ತದೆ. ಆ ಧ್ವಜಾರೋಹಣ ನಂತರದಲ್ಲೇ ಅಲ್ಲಿ ಎಲ್ಲ ಪುರೋಹಿತರು ಸ್ಥಾಪನೆ ಮಾಡಿರ್ತಕ್ಕಂಥ ಶಕ್ತಿ ಕಲಶಗಳನ್ನು ಆಹ್ವಾನ ಮಾಡಿಕೊಂಡು ಅದು ಪೂಜೆಯನ್ನು ಮಾಡುವಂಥದ್ದು. ಅದರ ನಂತರದಲ್ಲೇ ಬೃಹಸ್ಪತಿ ಹೋಮ ನಡೀತದೆ. ಅವಾಗ ಒಂದು 5-6 ಜನ ಪೂಜ್ಯರಲ್ಲಿ ದಯಮಾಡಿಸಿ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಇನ್ನು 16 ಜನ ಪುರೋಹಿತ ಬಳಗ ಆ ಎಲ್ಲ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದೆ. ಅದು ಮುಗೀತಪ್ಪ ಅಂದ್ರೆ ಮರುದಿನ ಬೆಳಗ್ಗೆ 31ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಜಗದ್ಗುರು ರೇಣುಕಾಚಾರ್ಯರಿಗೆ, ಸೋಮೇಶ್ವರ ಲಿಂಗಕ್ಕೆ, ಕ್ಷೇತ್ರನಾಥ ಮಲ್ಲೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಅಷ್ಟೋತ್ತರ ವಿಶೇಷ ಅಲಂಕಾರ ಪೂಜೆಗಳನ್ನು ನೆರವೇರಿಸಿ ಅನಂತರ ನಮ್ಮ ಶಿರಾಳಕೊಪ್ಪದ ತಾಯಂದಿರು ಅವರೆಲ್ಲ ದುರ್ಗಾ ಸಪ್ತಶತಿ ಪಾರಾಯಣ ಮಹಿಳಾ ಬಳಗ ಅವರೇನೋ ಅಪೇಕ್ಷೆ ಪಟ್ಟು ಈ ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯದಲ್ಲಿ ಆ ದೇವಿಯ ಆರಾಧನೆ ಮಾಡಬೇಕಂದಾಗ ಅವರು ಕೂಡ ಇಲ್ಲಿ ಬಂದು ದುರ್ಗಾ ಸಪ್ತಶತಿ ಪಾರಾಯಣವನ್ನು 2-3 ತಾಸು ಅವ್ರು ಮಾಡ್ತಾ ಇದ್ದಾರೆ. ಒಂದು 35-40 ಜನ ತಾಯಂದ್ರು ಸೇರಿಕೊಂಡು ಅದು ಮಂಗಲ ಮುಗಿದ ತಕ್ಷಣನೇ ಈ ಸ್ವಯಂವರ ಪಾರ್ವತಿ ಯಾಗವನ್ನು ಬಹಳ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಸಾಮೂಹಿಕ ಆಗಿದ್ರೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವರಿಗೆ ಕಂಕಣ ಧಾರಣೆಯಿಂದ ಹಿಡಿದು ಮಹಾಸಂಕಲ್ಪ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಸಂಕಲ್ಪದೊಂದಿಗೆ ಅವರಿಗೆ ಮಂತ್ರ ಜಪ ಮಾಡಿಸೋದಿರ್ಬೋದು, ಹೋಮಕ್ಕೆ ಅವಕಾಶ ಕೊಡುವಂಥದ್ದು, ಇವೆಲ್ಲವನ್ನ ನಮ್ಮ ಪುರೋಹಿತ ಬಳಗ ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ಇಲ್ಲಿ ಮಾಡುವಂಥ ಪೂಜಾ ಫಲವನ್ನು ಅವೆಲ್ಲರೂ ಕೂಡ ಪರಿಪೂರ್ಣವಾಗಿ ಪಡ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಮುಗಿದ ತಕ್ಷಣನೇ ಮಧ್ಯಾಹ್ನ 3 ಅಥವಾ 4 ಗಂಟೆಗೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಈ ಕ್ಷೇತ್ರಕ್ಕೆ ದಯಮಾಡಿಸ್ತಾರೆ. ಅವರು ದಯಮಾಡಿಸಿದ ನಂತರನೇ ಎಲ್ಲ ಏನು ಪೂಜೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಒಳಿತಾಗಲಿ ಅಂತೇಳಿ ಮಹಾಸನ್ನಿಧಿಯವರ ಅಮೃತ ಹಸ್ತದಿಂದನೇ ಅದಕ್ಕೆ ಪೂರ್ಣಾವತಿಯನ್ನು ಅರ್ಪಣೆ ಮಾಡಿ ಮಹಾಮಂಗಳಾರತಿ ಆಗ್ತದೆ. 5 ಗಂಟೆಗೆ ಸರಿಯಾಗಿ ಈ ಕ್ಷೇತ್ರದಲ್ಲಿ ನಡೆಯುವಂಥ ಈ ಪ್ರಶಸ್ತಿ ಪ್ರದಾನ ಧರ್ಮ ಸಮಾರಂಭ ಪ್ರಾರಂಭ ಆಗ್ತದೆ. ಪ್ರಾರಂಭ ನಂತರದಲ್ಲಿ ಎಲ್ಲ ನಾಡಿನ ನಾನಾ ಪೂಜ್ಯರು ಮತ್ತು ರಾಜಕೀಯ ಗಣ್ಯಮಾನ್ಯರು ಎಲ್ಲ ನಮ್ಮ ಶ್ರೀಮಠದ ಸದ್ಭಕ್ತರು ಆ ಒಂದು ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಆ ಒಂದು 3-4 ತಾಸು ಆ ಸಮಾರಂಭ ನಡೆದು ಅನಂತರದ ಅದೇ ವೇದಿಕೆಯಲ್ಲೇ ನಮ್ಮ ದೇವಣ್ಣನವರಿಗೆ ಪ್ರಶಸ್ತಿ ಪ್ರದಾನ ಆಗ್ತದೆ. ಅದಾದ ನಂತರ ವಿಶೇಷವಾಗಿ ನೀವೆಲ್ಲ ಕೇಳಿರಿ, ಕಾಶಿ ಒಳಗೆ ಆ ಗಂಗಾ ನದಿಗೆ ಗಂಗಾರತಿ ಅಂತ ನಿತ್ಯದಲ್ಲಿ ನಡೀತದೆ. 365 ದಿನನೂ ಕೂಡ ನಡ್ಕೊಂಡು ಬರ್ತದೆ.
ಈ ಇತ್ತೀಚೆಗೆ ಈ ಭಾಗದಲ್ಲೂ ಕೂಡ ಹರಿಹರದಲ್ಲಿ ಇರುವಂಥ ಏನು ಹರಿದು ಹೋಗಿರುವಂಥ ತುಂಗಾ ನದಿಗೆ ತುಂಗಾರತಿ ಅಂತಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿ ಒಳಗೆ ಜಗದ್ಗುರು ರೇಣುಕಾಚಾರ್ಯರಿಗೆ ಆರತಿಯನ್ನು ಮಾಡಿಸ್ಬೇಕಂತ ಹೇಳಿ ನಮ್ಮ ಶಿಕಾರಿಪುರದ ಕೊಟ್ರೇಶ ಶಾಸ್ತ್ರಿಗಳು ಅವರ ಬಳಗ, ಅವರಿಗೆ ಸಹಾಯಕರಾಗಿ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಪುರೋಹಿತ ಬಳಗದವರು ಸೇರಿಕೊಂಡು ಆ ರೇಣುಕಾಚಾರ್ಯ ಮೂರ್ತಿಗೆ ವಿಶೇಷವಾಗಿ ಆ ಎಲ್ಲ ಆರತಿಗಳನ್ನು ಮಾಡ್ತಾರೆ. ಅದಾದ ಮೇಲೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಬೇಕಂತ ಹೇಳಿ ಒಂದೂವರೆ ಗಂಟೆ ಆಗುವಂಥ ಒಂದು ನಾಟಕ, ಹಾಸ್ಯಭರಿತವಾಗಿರ್ತಕ್ಕಂಥ ನಾಟಕ, ದನ ಕಾಯೋರ ದೊಡ್ಡಾಟ ಅಂತ ಹೇಳಿ, ಅದು ಕೃಷ್ಣ ಸಂಧಾನ ಅಂತ ಕರೀತಾರೆ. ಆ ನಾಟಕ ಪ್ರದರ್ಶನ ಕೂಡ ಒಂದೂವರೆ ಗಂಟೆಯಲ್ಲಿ ಅದು ಮುಗೀತದೆ. ಒಟ್ಟಾರೆಯಾಗಿ ಒಂದೇ ದಿನದಲ್ಲಿ ಇವೆಲ್ಲ ಧಾರ್ಮಿಕ ಕಾರ್ಯಗಳು ಬಹಳ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ನಡೆದುಕೊಂಡು ಬರ್ತಾ ಇದ್ದಾವೆ. ಈ ಒಂದು ಕಾರ್ಯದಲ್ಲಿ ನೀವೆಲ್ಲ ಪ್ರತಿ ವರ್ಷದಂತೆಯೇ ನೀವೆಲ್ಲ ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಂಡು ನಿಮ್ಮ ಶಕ್ತಾನುಸಾರವಾಗಿ ಸೇವೆ ಸಹಕಾರವನ್ನು ಸಲ್ಲಿಸೋದ್ರ ಜೊತೆಗೆ ಆ ಕಾರ್ಯವನ್ನು ನೀವೆಲ್ಲರೂ ಕೂಡ ಯಶಸ್ವಿಯಾಗಿ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಿ, ಏನು ಆರತಿ ಕಾರ್ಯಕ್ರಮ ಜಗದ್ಗುರು ರೇಣುಕಾಚಾರ್ಯ ಮೂರ್ತಿಗೆ ಆರತಿ ಕಾರ್ಯ ನಡೀತದೆ. ಅದಕ್ಕೆಲ್ಲ ಪುರೋಹಿತರು ಅವರೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರ ಖರ್ಚು ವೆಚ್ಚವನ್ನು ಭರಿಸ್ಬೇಕಾದಾಗ ಸುಮ್ಮನೆ ಪತ್ರಿಕೆ ತಯಾರಾಗ್ತಾ ಇತ್ತು, ಅಷ್ಟರೊಳಗಾಗನೇ ಒಂದಷ್ಟು ಜನ ಭಕ್ತರನ್ನು ನಾವು ಸಂಪರ್ಕ ಮಾಡಿದ್ವಿ. ಯಾರು ಕೂಡ ಇಲ್ಲ ಅಂತ ಹೇಳಲೇ ಇಲ್ಲ. ನಮ್ಮ ಜಯಣ್ಣವರಿದ್ದಾರೆ, ನಮ್ಮ ಗೌಡರಿದ್ದಾರೆ, ಕಂಬಾರ ಒಪ್ಪದವರು, ಇವರೆಲ್ಲರನ್ನ ಮೊದಲು ಮಾಡಿ ಸುಮಾರು ಒಂದು 5-6 ಜನ ಭಕ್ತರು ಈ ಒಂದು ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅವರೆಲ್ಲವನ್ನ ಪತ್ರಿಕೆಯಲ್ಲಿ ಹಾಕಿದ್ದೀವಿ. ಅದರ ಜೊತೆಗೆ ನಾಟಕದ್ದು ಕೂಡ ಅವರೇನು ವೈಯಕ್ತಿಕವಾಗಿ ದುಡ್ಡನ್ನು ತೆಗೆದುಕೊಳ್ಳಲ್ಲ. ಅವ್ರೇನಂದ್ರೆ ಅವರು ಬೆಂಗಳೂರಿನಲ್ಲಿ ಎಲ್ಲ ಈ ಧಾರಾವಾಹಿಗಳಲ್ಲೆಲ್ಲ ಕೂಡ ನಟನೆ ಮಾಡ್ತಾರೆ. ಅವ್ರು ಬಂದು ಹೋಗುವಂಥ ಒಂದು ವೆಚ್ಚವನ್ನು ಭರಿಸ್ಬೇಕಾದಾಗ ಅದಕ್ಕೂ ಕೂಡ ಒಂದು 5-6 ಜನ ಭಕ್ತರು ಸೇರ್ಕೊಂಡು ಅದರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಪತ್ರಿಕೆ ತಯಾರಣೆ ಇರ್ಬೋದು, ಆಮೇಲೆ ಪ್ರಚಾರಕ್ಕಾಗಿ ಬ್ಯಾನರ್ಗಳನ್ನು ಹಾಕೋದಿರ್ಬೋದು, ಅದಕ್ಕೂ ಕೂಡ 2 ಭಕ್ತರು ಒಂದೇ ದಿನ ಸುಮ್ಮನೆ ಕುತ್ಕೊಂಡು ಪತ್ರಿಕೆ ಏನೇನು ಪ್ರಿಂಟಿಗೆ ಹೋಗೋದಂತ ತಡೆದು ಒಂದು 13-14 ಜನಕ್ಕೆ ಫೋನ್ ಮಾಡತ್ಲೇ ಯಾರೂ ಕೂಡ ಇಲ್ಲ ನನ್ನ ಹಾಗೆ ಎಲ್ಲ ಅವರ ಶಕ್ತಾನುಸಾರ ಆ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಸೇವೆ ನಡೀತಾನೆ ಇದೆ. ಇನ್ನು ನೀವೆಲ್ಲ ನಿಮ್ಮ ಆಜು ಬಾಜು ಇರುವಂಥವರಿಗೆ, ಪಕ್ಕದ ಹಳ್ಳಿಯವರಿಗೆ, ನಿಮಗೆ ಬೇಕಾಗಿರ್ತಕ್ಕಂಥವರಿಗೆ, ಸಂಬಂಧಗಳಿಗೆ, ಬಂಧುಗಳಲ್ಲಿ ಯಾರಾದರೂ ಈ ವಿವಾಹ ಕಾರ್ಯ ಆಗಿಲ್ಲಪ್ಪ, ಅದರಿಂದ ತೊಂದರೆ ಆಗೈತೆ ಅಂದಾಗ, ಅಥವಾ ಕುಟುಂಬದಲ್ಲಿ ಏನಾದರೂ ಕಲಹಗಳಿರ್ತವೆ, ಗಂಡ ಹೆಂಡತಿ ಅಂದಮೇಲೆ ಸಮಸ್ಯೆಗಳು ಇದ್ದೇ ಇರ್ತವೆ, ಅದು ಅತಿರೇಕಕ್ಕಿದ್ದಾಗ ಅಥವಾ ಅದರಿಂದ ನಮಗೇನಾದರೂ ಶಾಂತಿ ಬೇಕಂದಾಗ ಕೂಡ ಈ ಒಂದು ಸ್ವಯಂವರ ಪಾರ್ವತಿ ಯಾಗದಲ್ಲಿ ಪಾಲ್ಗೊಳ್ಬಹುದು. ಅಂಥದ್ದನ್ನು ನೀವೆಲ್ಲರೂ ಅಲ್ಲಿ ಆತ್ಮೀಯರಿರೋ ಇದು, ಯಾಕಂದರೆ ಸುಮಾರು ಒಂದು 25,000-30,000 ರೂಪಾಯಿ ಒಂದು ಪೂಜೆಯನ್ನು ಮಾಡಲಿಕ್ಕೆ ಒಬ್ಬರು ಸ್ವಂತ ಮಾಡ್ಬೇಕಂದ್ರೆ ಅಷ್ಟು ಖರ್ಚು ಬರ್ತದೆ. ಅದು ಆಗೋದಿಲ್ಲ ಕೆಲವರಿಗೆ. ಇಲ್ಲೇನಪ್ಪ ಶಾಸ್ತ್ರಿಗಳು ಏನು ಮಾಡಿದ್ರು ಅಂದರೆ ಒಂದು 1,008 ರೂಪಾಯಿ ಅಂತ ಹೇಳಿ ಅದಕ್ಕೊಂದು ಕಾಣಿಕೆಯನ್ನು ನಿಗದಿಪಡಿಸಿದ್ದಾರೆ. ಆ ಕಾಣಿಕೆಯನ್ನು ತೆಗೆದುಕೊಂಡು ಅವರು ಪೂಜೆಯಲ್ಲಿ ಭಾಗವಹಿಸಿದ್ರು ಅಂತಂದರೆ ಅದರಿಂದ ಬರುವಂಥ ಕಾಣಿಕೆಯನ್ನು ಪೂಜಾ ಸಾಮಗ್ರಿ ಇರ್ಬೋದು, ಅದರ ಅಭಿಷೇಕ ವ್ಯವಸ್ಥೆ ಎಲ್ಲದಕ್ಕೂ ಮಾಡಿಕೊಂಡು ಆ ಕಾಣಿಕೆಯನ್ನು ಪುರೋಹಿತರಿಗೆ ಕೊಡುವಂಥದ್ದಾಗ್ತದೆ. ಇನ್ನು ಈ ಕಾರ್ಯಕ್ರಮದ ವೆಚ್ಚ ಏನಪ್ಪ ಅಂದರೆ ನಮ್ಮ ಆಗಮಿಸುವಂಥ ಜಗದ್ಗುರುಗಳು ಮೊದಲು ಮಾಡಿ ಎಲ್ಲ ಪೂಜ್ಯರಿಗೆ ಕಾಣಿಕೆಯನ್ನು ಕೊಡೋದು ಒಂದು ಕಡೆ ಆದರೆ, ಇನ್ನೊಂದು ಏನು ಭಾಳ ದೊಡ್ಡ ಖರ್ಚು ಏನಂತಂದ್ರೆ ದಾಸೋಹ ಮಾಡೋದು. ದಾಸೋಹಕ್ಕಾಗಿ ಎಷ್ಟು ಜನ ಸೇರ್ತಾರಂತ ಗೊತ್ತಿಲ್ಲ, ಯಾಕಂದ್ರೆ ಇದೊಂದು ಮೊದಲನೇ ಪ್ರಯೋಗ ಇದು. ಯಾಕಂದ್ರೆ 10-12 ದಿನ ಕಾರ್ಯಕ್ರಮ ಮಾಡ್ತಿದ್ವಿ, ದಿನ ಎಷ್ಟು ಜನ ಬಂದು ಹೋಗ್ತಾರಂತೇಳಿ ನಮಗೂ ಒಂದು ಲೆಕ್ಕಿತ್ತು. ಅಡಿಗೆ ತಯಾರು ಮಾಡೋಂಥ ನಮ್ಮ ಮಾರವಾಡಿ ಗೊಗ್ಗ, ನಮ್ಮ ಕಡೆ ಅಂಗಡಿ ಭಕ್ತರಿಗೆ ಗೊತ್ತಿತ್ತು. ಈ ವರ್ಷ ಒಂದೇ ಕಾರ್ಯಕ್ರಮ ಒಂದೇ ದಿನ ಆಗಿರೋದ್ರಿಂದ ಎಷ್ಟು ಜನ ಭಕ್ತರು ಬರ್ತಾರಂತನೂ ಗೊತ್ತಿಲ್ಲ. ಅವರೆಲ್ಲ ಕುತ್ಕೊಂಡು ಒಂದು ಅಂದಾಜು ಮಾಡಿ ಅದಕ್ಕೆ ಎಷ್ಟು ವ್ಯಯಿಸ್ಬೋದು, ನಾವು ಹಣಕಾಸು ಎಷ್ಟು ಖರ್ಚು ಬರ್ತದೆ ಅಂತೇಳಿ ನಮ್ಮ ಅಡಿಗೆ ತಯಾರು ಮಾಡುವಂಥ ಎಲ್ಲ ಭಕ್ತರು ಅದನ್ನು ತಿಳಿಸ್ತಾರೆ. ಅದರ ಜೊತೆಗೆ ಇವೆರಡೇ ಖರ್ಚು, ಈಗ ಬಂದುವಂಥ ಪೂಜ್ಯರಿಗೆ ಕಾಣಿಕೆ ಕೊಡೋದಾಗಿರ್ಬೋದು, ಇನ್ನು ದಾಸೋಹ ಖರ್ಚು. ಇನ್ನು ನಮ್ಮ ಇಲ್ಲಿ ಹಿರಿಯರು ಅದಾರ ಹಿಂದೆ ಶಾಮ್ಯಾನ್ ಒಂದು ಅವ್ರ ಸಹೋದರರು ಇರ್ತಾರೆ, ಆದರೆ ಸುಮ್ಮನೆ ಮಾಡ್ತಾರೆ ವರ್ಷ ಅಂತೇಳಿ ಅದನ್ನ ರಂಗಪ್ರಿ ಬಳಸ್ಕೊಂತ ಬಂದ್ರೆ ಆಗಿಲ್ಲ. ಅವ್ರಿಗೂ ಸ್ವಲ್ಪ ಏನಾರ ಕೊಡ್ಕೊಂತ ಬರ್ಬೇಕು ನಾವು. ಈ ಸರಿ ಏನು ಆಡಂಬರ ಇಲ್ಲ, ಯಾವುದು ದೊಡ್ಡ ಶಾಮ್ಯಾನ್ ಹಾಕೋದು ಇದಂಥದ್ದೇನಿಲ್ಲ. ವೇದಿಕೆಗೆ ಮಾತ್ರ ಶಾಮ್ಯಾನ್ ಇರ್ತದೆ, ಅದ್ರ ಮುಂದೆಲ್ಲ ಚೇರ್ ಕುರ್ಚಿಗಳನ್ನು ಹಾಕೋದು, ಒಂದು 1000 ಕುರ್ಚಿಗಳನ್ನು ಹಾಕೋದು, ಆರತಿ ಮಾಡ್ಲಿಕ್ಕೆ ಒಂದು ವೇದಿಕೆಯನ್ನು ಹಾಕೋದು. ಇನ್ನು ಮತ್ತು ಮಠ ಸಮಯದಲ್ಲಿ ಚಂದ ಕಾಣಬೇಕಂದ್ರೆ ಸ್ವಲ್ಪ
ಎಲ್ಲ ಲೈಟಿನ ಸರ ಎಲ್ಲ ನಮ್ಮ ಪಟದೈನವರು ಅದ್ರ ತಮ್ಮ ಗದಿಗೆ ಸ್ವಾಮಿ ಅವರ ಸಹೋದರರು ಅವರೆಲ್ಲ ಮಕ್ಕಳು ಮಾಡ್ಕೊಂಡು ಬರ್ತಾರೆ. ಅವರಿಗೂ ಕೂಡ ನಾವು ಮಠದಿಂದ ಏನಾದರೂ ಕೂಡ ಆಶೀರ್ವಾದ ಮಾಡಬೇಕು. ಹಂಗೆ ಮಾಡ್ತಾರೆ ಅಂತೇಳಿ ಹಂಗೆ ಬಳಸ್ಕೊಳೋದಲ್ಲ. ಈ ಒಂದು 3 ಸೇವೆಗಳು ಇರ್ತವೆ. ನೀವೆಲ್ಲ ಯಾರಿಗೂ ಏನು ಒತ್ತಾಯ ಇಲ್ಲ. ಈ ಭಕ್ತರೇನು ಬಂದಿರಿ, ನಮ್ಮ ಸಮಿತಿ ಸದಸ್ಯರಿದ್ದೀರಿ, ಆತ್ಮೀಯ ಎಲ್ಲ ಭಕ್ತರಿದ್ದೀರಿ, ನಿಮ್ಮ ಶಕ್ತಾನುಸಾರ ಆ ಒಂದು ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಇಲ್ಲಿ ನಡೆಯುವಂಥ ಧರ್ಮ ಕಾರ್ಯಕ್ಕೆ ನೀವೆಲ್ಲ ಸೇವೆ ಮಾಡಬೇಕು. ಇನ್ನು ಮುಂದೆ ವರ್ಷ ಈ ಒಂದು ಜಾತ್ರಾ ಮಹೋತ್ಸವ ಇದೇ ಸಮಯಕ್ಕೆ ನಡ್ಕೊಂಡು ಹೋಗ್ತದೆ. ಅದೆಲ್ಲರಿಗೂ ತಲೆ ಇರ್ಬೇಕು. ಮಾಘ ಶುದ್ಧ ದ್ವಿತೀಯಕ್ಕೆ, ಮಾಘ ಮಾಸ ಬಂತಪ್ಪ ಅಂದ್ರೆ ಪುಷ್ಯ ಮಾಸ ಮುಗಿದ 2ನೇ ದಿನಕ್ಕೇ ಈ ಒಂದು ಕಾರ್ಯಕ್ರಮ ಆಗ್ತದೆ. ನೀವೆಲ್ಲ ಈ ಒಂದು ಕಾರ್ಯ ಶ್ರೀಮಠದಲ್ಲಿ ಏನಾದರೂ ನಡೀತವಪ್ಪ ಧಾರ್ಮಿಕ ಕಾರ್ಯಗಳಂದ್ರೆ ಅದು ಭಕ್ತರ ಸಲುವಾಗಿನ ಬಿಟ್ಟರೆ ಬೇರೆ ಏನಿಲ್ಲ. ಈ ಪೂಜೆ ಪುನಸ್ಕಾರ ಹೋಮ ಹವನಾದಿಗಳು ಏನು ನಡೀತವಲ್ಲ, ಇವೆಲ್ಲ ಭಕ್ತರ ಪ್ರೀತಿಗಾಗಿ ಅವರ ಮನೋವಾಂಛಿತ ಎಲ್ಲ ಫಲಗಳು ಸಿದ್ಧಿಯಾಗಲಿ ಅಂತ ಹೇಳಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇನ್ನು ಮುಂದೆ ಪ್ರತಿ ವರ್ಷನೂ ಕೂಡ ಇದೇ ಮಿತಿಗೆ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತದೆ. ಹೆಚ್ಚಾನೆಚ್ಚು ನಿಮಗೆಲ್ಲ ಕಳೆದ ವರ್ಷನೇ ನಾವು ಮಾತು ಕೊಟ್ಟಿವಿ, ಹೆಚ್ಚು ಯಾವುದೇ ಖರ್ಚು ಇಟ್ಕೊಳ್ಳಂಗೆ, ಹೆಚ್ಚು ಯಾವುದೇ ಆಡಂಬರ ಮಾಡ್ಲಂಗೆ ನಾವೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಅಂತ ನಿಮಗೆಲ್ಲ ಮಾತು ಕೊಟ್ಟಂಗೆ ಪತ್ರಿಕೆ ಅಷ್ಟು ದೊಡ್ಡದಾಗಿರ್ತದೆ. ಯಾಕಂದ್ರೆ ವಿಷಯಗಳು ಚೆನ್ನಾಗಿ ಬರಲಿ ಅಂತೇಳಿ ಇದು ಮೊದಲೇ 1ರಲ್ಲಿ 3 ಭಾಗ ಮಾಡ್ಬೇಕಂತ ಆಗಿದ್ದ ಪತ್ರಿಕೆ ಇದು. ಆದರೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಎಲ್ಲರಿಗೂ ಯಜಮಾನರು ನಮ್ಮ ಬಸವಂತ ಪತ್ರಿಕೆ ಓದ್ತಾರೆ, ಅದಕ್ಕೆ ಸಣ್ಣ ಅಕ್ಷರ ಆದ್ರೂ ಗೊತ್ತಾಗಿಲ್ಲ. ಹಂಗಾಗಿ ಸ್ವಲ್ಪ ಫ್ರೀ ಇರಲಿ ಅಂತ ಪತ್ರಿಕೆ ದೊಡ್ಡದಾಗಿಟ್ಬಿಟ್ರೆ ಬೇರೆ ಏನಿಲ್ಲ. ಈ ಒಂದು ಕಾರ್ಯಕ್ಕೆ ನಿಮಗೆಲ್ಲ ಗೊತ್ತಿದೆ, ಅವಧೂತರು ವಿನಯ್ ಗುರೂಜಿ ಅಂತೇಳಿ ಕಳೆದ ವರ್ಷ ಬರಬೇಕಾಗಿತ್ತು, ಆದರೆ ಅನಿವಾರ್ಯ ಬರೋಕ್ಕಾಗಲಿಲ್ಲ, ಅವಾಗ ಪತ್ರಿಕೆ ಹಾಕಿದ್ದಿಲ್ಲ. ಅದೇನೋ ಸ್ವಲ್ಪ ನೆನಪಾಗಿ ಅವರು ಈ ಸಮಯದಲ್ಲಿ ಬರಲಿ ಅಂತೇಳಿ ಅವ್ರನ್ನ ಅವಧೂತರನ್ನ ಈ ಸರಿ ಕರೆದಿರ್ತಕ್ಕಂಥದ್ದು. ಅವರು ಅವಧೂತರಾಗಿ ಅವ್ರ ಪರಂಪರೆ ಬೇರೆ ಇರ್ಬೋದು, ಆದರೆ ನಮ್ಮ ರಂಭಾಪುರಿ ಪೀಠದ ಮೇಲೆ ಬಹಳ ಭಕ್ತಿ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ನಮ್ಮ ಜಗದ್ಗುರುಗಳು ಎಲ್ಲಿರ್ತಾರೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅವ್ರ ಆಶೀರ್ವಾದ ತಗೊಂತಾರೆ. ಅವ್ರನ್ನ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಕಾಣುವಂಥವ್ರು ವಿನಯ್ ಗುರೂಜಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಉಪದೇಶವನ್ನು ಮಾಡ್ತಾರೆ. ಇನ್ನು ನಮ್ಮ ಸಾಹೇಬರು ಕರ್ಕೊಂಬರ್ರಿ ಅಂತ ಹೇಳಿ ನಮ್ಮ ಈ ಚಂದ್ರಣ್ಣ ಲೋಕಣ್ಣ ಎಲ್ಲ ಹೇಳ್ಬೇಕೀಗ ಅವರಿಗೆ. ಕಳೆದ ವರ್ಷ ಅಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಕೂಡ ಕರ್ಕೊಂಬರಕ್ಕೆ ಆಗಲಿಲ್ಲ. ಅದ್ರ ರಾಘಣ್ಣಗೆ ಹೇಳೀವಿ, ಯಡಿಯೂರಪ್ಪನವ್ರು ಈ ಸರಿ ಕರ್ಕೊಂಬರ್ರಿ, ಸಮಾರಂಭದ ಉದ್ಘಾಟನೆ ಅವ್ರು ಮಾಡಲಿ ಅಂತ. ಅದ ನಂತರದಲ್ಲಿ ನಮ್ಮ ಸಂಸದರಿಗೆ ಏನು ಹಾಕಿವಪ್ಪ ಅಂದ್ರೆ ನಮ್ಮ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ಬರ್ತದೆ. ನಾವು ಸ್ವಾಮಿಗಳಾಗಿ ದುಗ್ಲಿ ಮಠಕ್ಕೆ ಸ್ವಾಮಿಗಳಾಗಿ 12 ವರ್ಷ ಪ್ರಾರಂಭ ಆಗ್ತದೆ. ಆ ಒಂದು ಭಾಗದಲ್ಲಿ ನಾವು ಏನೂ ಮಾಡೋಕ್ಕಾಗಿಲ್ಲ. ಈಗ ಮಠ ಸಿಕ್ಕ 3-4 ವರ್ಷ ಆಗಿದೆ. ನಮ್ಮ ಸ್ವಾಮಿಗಳು ಗದ್ದಿಗೆನೂ ನಾವು ಕಟ್ಟಲಿಕ್ಕೆ ಆಗಿದ್ದಿಲ್ಲ. ಅದು ಜಾಗದ ಸಮಸ್ಯೆ ಅವೆಲ್ಲ ಇತ್ತು. ಅವೆಲ್ಲವನ್ನ ಪರಿಹಾರ ಮಾಡಿಕೊಂಡು ವಿಶೇಷ ಏನಂದ್ರೆ ನಮ್ಮ ದುಗ್ಲಿ ಪೂಜ್ಯರು ದುಗ್ಲಿ ಒಳಗೆ ಮಠ ಕಟ್ಟಿ 50 ವರ್ಷ ಆಗ್ತಾ ಇದೆ ಈ ವರ್ಷ. ಅದು ಸುವರ್ಣ ಮಹೋತ್ಸವ. ಅದರ ಜೊತೆಗೆ ನಮ್ಮ ಪೂಜ್ಯರ ಆರಾಧನೆ ಪ್ರಯುಕ್ತ ಅವರ ಗದ್ದಿಗೆ ಸಭಾಭವನವನ್ನು ಉದ್ಘಾಟನೆ ಮಾಡೋದು ಮತ್ತು ನಮ್ಮ ಪಟ್ಟಾಧಿಕಾರ ವರ್ಧಂತಿಯನ್ನು ನಿಮಿತ್ತ ಅದು ಹೇಳಕ್ಕಷ್ಟೇ. 12 ವರ್ಷ ಪಟ್ಟಾಧಿಕಾರ ಅಂತ ಏನಾದರೂ ಒಂದು ಕಾರ್ಯಕ್ರಮಕ್ಕೆ ಹೆಸರು ಕೊಡ್ಬೇಕಲ್ಲ, ಅದು ನಿಮಿತ್ತ ಮಾಡಿಕೊಂಡು ಏನು ಈಗಿನ ಕಾಲದಲ್ಲಿ ಕಲುಷಿತ ವಾತಾವರಣ, ತೆಗೆದುಕೊಳ್ಳುವಂಥ ಗಾಳಿ, ನೀರು, ಆಹಾರ ವ್ಯವಸ್ಥೆ, ಪರಿಸರ ಎಲ್ಲದೂ ಕಲುಷಿತ ಆಗಿರೋದ್ರಿಂದ ಅನಾರೋಗ್ಯಕ್ಕೆ ಭಾಳ ಈಡಾಗ್ತದೆ ಮನುಷ್ಯ. ಅದಕ್ಕೆ ಆರೋಗ್ಯ ಗಟ್ಟಿತನ ಆಗ್ಬೇಕು. ಅವರಿಗೆಲ್ಲ ಆರೋಗ್ಯ ಸರಿಯಾಗಿತ್ತಪ್ಪ ಅಂದರೆ ಆಯುಷ್ಯನೂ ಕೂಡ ಹೆಚ್ಚಾಗ್ತಂದ್ರೆ ಅವ್ರನ್ನೂ ಸಮಾಜಮುಖಿಯಾಗಿ ಏನಾದರೂ ಮಾಡ್ಬೋದಂತ ಒಂದು ದೃಷ್ಟಿಯೊಳಗೆ 1 ಲಕ್ಷ ಮೃತ್ಯುಂಜಯ ಜಪಯಜ್ಞವನ್ನು ಅಲ್ಲಿ ಇಟ್ಕೊಂಡಿವಿ. ಅಂದರೆ ಏಪ್ರಿಲ್ 1ನೇ ತಾರೀಕಿಂದ ಪ್ರಾರಂಭ ಆಗ್ತದೆ. ಮಾರ್ಚ್ 30ನೇ ತಾರೀಕು ಅಮಾವಾಸ್ಯೆ ಇರ್ತದೆ. ಮಾರ್ಚ್ 30ನೇ ತಾರೀಕಿಗೆ ಯುಗಾದಿ ಇರ್ತದೆ. ಅವತ್ತು ನಮ್ಮ ಜನ್ಮದಿನ. ಅಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. 31ನೇ ತಾರೀಕಿಗೆ ಅಲ್ಲಿ ಶ್ರೀಮಠದಲ್ಲಿ ವರ್ಷ ನಡೆಯುವಂಥ ರಥೋತ್ಸವ ಕಾರ್ಯಕ್ರಮ ನಡೀತದೆ. 1ನೇ ತಾರೀಕಿಗೆ ಅಲ್ಲಿ ನಡೆಯುವಂಥ ಯಾಗಶಾಲೆಯನ್ನು ಪ್ರವೇಶ ಮಾಡಿಕೊಂಡು ಪ್ರತಿನಿತ್ಯ 20,000 ಮಂತ್ರ ಜಪ ಆಗಿ ಅದರ ಒಂದು ಭಾಗವನ್ನು ಹವಿಸಿಕೊಂಡು ಹೋಮ ಮಾಡುವಂಥ ಕಾರ್ಯ ನಮ್ಮ 20-25 ಜನ ಪುರೋಹಿತರು ಸೇರಿಕೊಂಡು ಬಹಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ. 6ನೇ ತಾರೀಕಿಗೆ ಜಗದ್ಗುರುಗಳು ದಯಮಾಡಿಸಿ ಆ ಒಂದು ಕಾರ್ಯದ ಮಂಗಲವನ್ನು ಮಾಡ್ತಾರೆ. ಅವ್ರ ಸಾನ್ನಿಧ್ಯದಲ್ಲಿ ಮಾಡ್ತಾರೆ. ನಮ್ಮ ಪಟ್ಟಾಧಿಕಾರ ವರ್ಧಂತಿ ನಿಮಿತ್ತ ಎಲ್ಲ ಪೂಜ್ಯರು ಸೇರಿಕೊಂಡು, ನಮ್ಮೆಲ್ಲ ಪುರೋಹಿತ ಬಳಗ ಭಕ್ತರು ಸೇರಿಕೊಂಡು ಎಲ್ಲ ಶಾಸ್ತ್ರ ಏನೈತಲ್ಲ, ಅರಿಶಿಣ ಹಚ್ಚೋದಿರ್ಬೋದು, ಸುವರ್ಣ ಜಲಾಭಿಷೇಕ ಮಾಡೋದಿರ್ಬೋದು, ಗುರುಗಳ ಪಾದ ಇಟ್ಟು ಅಭಿಷೇಕ ಮಾಡೋದಿರ್ಬೋದು, ಇವೆಲ್ಲ ಅವತ್ತು 6ನೇ ತಾರೀಕು ಬೆಳಗ್ಗೆ ನಡೀತದೆ. ಅದು ಮುಗಿದ ಮೇಲೆ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಇವೆಲ್ಲ ಕಾರ್ಯಗಳು ನಡ್ಕೊಂಡು ಬರ್ತವೆ. ನಡ್ಕೊಂಡು ಬಂದ ಮೇಲೆ ಸಂಜೆ ಜಗದ್ಗುರುಗಳು ದಯಮಾಡಿಸಿದ ಮೇಲೆ ಜಗದ್ಗುರುಗಳದ್ದು ಅಡ್ಡಪಲ್ಲಕ್ಕಿ ಉತ್ಸವ ಮಾಡ್ಬೇಕಂತ ನಾವು ಅನ್ಕೊಂಡಿದ್ವಿ.
ಆದರೆ ಸನ್ನಿಧಿಯವರು ಏನಂದ್ರೆ ಈಗ 2 ಸರಿ ನಮ್ದು ಅಡ್ಡಪಲ್ಲಕ್ಕಿ ನಮ್ದಲ್ಲಿ ಆ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಮತ್ತೇನು ಬೇಡ ಸ್ವಾಮಿಗಳು, ನಾವು ದಯಮಾಡಿಸಿ ಬಂದು ಸಮಾರಂಭ ಮಾಡಿ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದರು. ಆದ್ರೆ ಅಲ್ಲಿ ಕೆಲವರು ಭಕ್ತರ ಅಪೇಕ್ಷೆ ಏನಾಯ್ತಂದ್ರೆ ನಮ್ದು ಅಡ್ಡಪಲ್ಲಕ್ಕಿ ಮಾಡ್ಬೇಕಂತ ಐತಿ. ಅಂದ್ರೆ ನಮ್ಮ ಪಟ್ಟಾಧಿಕಾರ ಸಮಯದಲ್ಲಿ ಸ್ವಲ್ಪ ಗೊಂದಲಗಳು ಇದ್ವು, ಆಮೇಲೆ ಸಿಕ್ಕಾಪಟ್ಟೆ ಮಳೆನೂ ಇತ್ತು. ಅವಾಗ ಹೆಚ್ಚಲ್ಲಿ ಯಾರು ಭಾಗವಹಿಸಕ್ಕಾಗಲಿಲ್ಲ. ಪಟ್ಟಾಧಿಕಾರ ನಂತರದಲ್ಲಿ ಅಡ್ಡಪಲ್ಲಕ್ಕಿ ಮಾಡಬೇಕಾಗಿತ್ತು, ಅಲ್ಲಿ ಆ ಕ್ಷೇತ್ರದಲ್ಲಿ ಮಾಡೋಕ್ಕಾಗಿದ್ದಿಲ್ಲ. ಆದ್ರೆ ಇಲ್ಲಿ ಕಡೆಯನಂದೇಳಿ ಒಳಗೆ ನಮ್ಮನ್ನ ಪುರ ಪ್ರವೇಶ ಮಾಡ್ಕೋಬೇಕು, ಅಧಿಕಾರ ಮಾಡಿ ಮತ್ತೆ ಈ ಊರಿಗೆ ಬರ್ಬೇಕಂದಾಗ ನಾವು ಗೌರವದಿಂದ ಕಾಣಬೇಕಂತೇಳಿ ಈ ಕಡೆಯನಂದೇಳಿ ಒಳಗೆ ಅಡ್ಡಪಲ್ಲಕ್ಕಿ ಉತ್ಸವ ಮಾಡಿದ್ವಿ. ಅದನ್ನ 12 ವರ್ಷ ತುಂಬ ಅಲ್ಲಿ ಪ್ರಾರಂಭ ಆಗುವಂತ ಸಮಯದಲ್ಲಿ ಸಂಜೆ ಪೂಜ್ಯರ ಅಡ್ಡಪಲ್ಲಕ್ಕಿ ಉತ್ಸವ ಮಾಡ್ಬೇಕಂತೇಳಿ ಅಲ್ಲಿಯ ಸಮಿತಿ, ಅಲ್ಲಿ ಭಕ್ತರು ಅದರ ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಆ ಎಲ್ಲ ಕಾರ್ಯಗಳು ಅವು ನಡೀತಾ ಇದ್ದಾವೆ. ಆದ್ರೆ ಒಂದು ಸಮಸ್ಯೆ ಏನಾಗೈತಪ್ಪ ಅಂದ್ರೆ ಜಗದ್ಗುರುಗಳು ಡೇಟ್ ಸಿಗ್ಲಿಲ್ಲ. ಏಪ್ರಿಲ್ 6 ಅಂತಾನೆ ಫಿಕ್ಸ್ ಆಗಿದೆ. ನಮ್ಮ ಭಾಗದಲ್ಲಿ ಸ್ವಲ್ಪ ಕಷ್ಟ ಏನಂದ್ರ ಯುಗಾದಿ ಕಳೆದು 9 ದಿನಕ್ಕೆ ಇಲ್ಲೆಲ್ಲ ರಥೋತ್ಸವಗಳು. ದುದಡಿದವಾಗ್ರಿ 5 ದಿನಕ್ಕೆ ಅವರೆಲ್ಲ ಬರ್ಬೋದು ದುದಳೆಯರು. ಇಲ್ಲಿ ನಮ್ಮ ಕಡೆಯನಂದಿಹಳ್ಳಿ, ಗಟ್ಟಿಹಳ್ಳಿ, ಸುನ್ನೂರುಕೊಪ್ಪ, ಮಾರವಳ್ಳಿ, ಹಿರೇಜಂಬೂರು ಈ ಎಲ್ಲ ಭಾಗದಲ್ಲಿ ಏನಂದ್ರೆ ಯುಗಾದಿ ಕಳೆದು 7 ದಿನಕ್ಕೆ ಪರ್ವ ಮಾಡ್ತಾರೆ, 8ನೇ ದಿನಕ್ಕೆ ಸಣ್ಣ ರಥವನ್ನು ಮಾಡ್ತಾರೆ, 9ನೇ ದಿನಕ್ಕೆ ದೊಡ್ಡ ರಥ ಮಾಡ್ತಾರೆ. ಆದ್ರೂ ಅವ್ರ ಮನೆಯಾಗಿರೋರು ಒಬ್ಬೊಬ್ರನ್ನ ಅಲ್ಲಿ ಬಿಟ್ಟು ಉಳಿದವರೆಲ್ಲ ಬರ್ತಾರೆ. ಮತ್ತೆ ಅದು ವರ್ಷ ರಥ ನಡೀತಿದೆ ಅಂದ್ರೆ ನಮ್ಮ ಅಡ್ಡಪಲ್ಲಕ್ಕಿ ನಮ್ಮ ಪಟ್ಟಾಧಿಕಾರ ವರ್ಧಂತಿದೆ, ಇನ್ನೂ ಪರವ ಇರ್ತದೆ. ಅವತ್ತೇನು ರಥ ಇರಂಗಿಲ್ಲ, ಅವರು ಪರವ ಮಾಡಕ್ಕೆಲ್ಲ ಬರ್ಬೇಕು. ನಮ್ಮ ಚನ್ನಾಳ್ಯರ್ದೇನಿಲ್ಲ, ಅವಾಗೇನಿಲ್ಲ, ಅವ್ರು ಮುಗಿದಿರ್ತದೆ. ಅವ್ರದ್ದು ನಾಳೆ ಭರತ್ ಹುಣ್ಣಿಮೆಗೆ ಇರ್ತದೆ. ಅವ್ರದೆಲ್ಲ ಅವರೆಲ್ಲ ಸೇರ್ಕೊಂಡು ನಮ್ಮ 9 ದಿನಕ್ಕೆ ರಥೋತ್ಸವ ನಡೆಯೋಕ್ಕಿಂತ ಪೂರ್ವದಲ್ಲಿ 7 ದಿನಕ್ಕೇ ನಮ್ಮ ಕಾರ್ಯ ಇರೋದ್ರಿಂದ ನೀವೆಲ್ಲ ಆ ಕಾರ್ಯದಲ್ಲಿ ಬಹಳ ಶ್ರದ್ಧೆಯಿಂದ ಭಾಗವಹಿಸ್ಬೋದು. ಇನ್ನು ವಿಶೇಷ ಏನಪ್ಪ ಅಂದ್ರೆ ಅದೊಂದು ಆರೋಗ್ಯ ದೃಷ್ಟಿ, ಆಯುಷ್ಯ ಅಭಿವೃದ್ಧಿಗಾಗಿನೇ ಆ ಹೋಮ ನಡೀತಾ ಇರೋದ್ರಿಂದ ನೀವೆಲ್ಲ ಹೆಚ್ಚಿನ ರೀತಿ ಒಳಗೆ ಬಂದು ಭಾಗವಹಿಸ್ಬೋದು. ಪ್ರತಿಯೊಬ್ಬರಿಗೂ ಅವಕಾಶ ಇರ್ತದೆ. ಸಂಕಲ್ಪ ಮಾಡಿಸಿ ಪೂಜಾ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೊಂದು ಫೀಸ್ ಮಾಡಿರ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ 60 ವರ್ಷದ ಮೇಲಿನವ್ರು ಬಹಳ ವಿಶೇಷವಾಗಿ ಅದರಲ್ಲಿ ಭಾಗವಹಿಸ್ಬೋದು. 60 ವರ್ಷ ಯಾರಿಗೆ ತುಂಬೈತಲ್ಲ ಅವರಿಗೆಲ್ಲ ಸ್ವಲ್ಪ ಈ ಉಗ್ರ ರಥ ಶಾಂತಿ ಅಂತ ಮಾಡ್ತಾರೆ, 70 ವರ್ಷಕ್ಕೆ ಭೀಮ ರಥ ಶಾಂತಿ ಅಂತ ಮಾಡ್ತಾರೆ, 82 ವರ್ಷಕ್ಕೆ ಸಹಸ್ರ ಚಂದ್ರ ದರ್ಶನ ಅಂತ ಶಾಂತಿ ಮಾಡ್ತಾರೆ, 100 ವರ್ಷಕ್ಕೆ ಶತಾಭಿಷೇಕ ಅಂತ ಮಾಡ್ತಾರೆ. ಇವೆಲ್ಲ ಪೂಜೆ ಶಾಂತಿ ಕರ್ಮಗಳನ್ನು ಆಚರಣೆ ಮಾಡ್ಕೊಳ್ಳೇಬೇಕು. ಆದ್ರೆ ಅನುಕೂಲ ಇರುವಂಥವ್ರು ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಂತಾರೆ. ಆದ್ರೆ ಅನುಕೂಲ ಇಲ್ದಂಥವ್ರು ಏನ್ ಮಾಡ್ಬೇಕಂದಾಗ ದುಗ್ಲಿ ಮಠಕ್ಕೆ ಬರಬೇಕು. ಆ ಸಮಯದಲ್ಲಿ ಅವರಿಗೆ ಸಾಮೂಹಿಕ ಆದ್ರೂ ಕೂಡ ವ್ಯವಸ್ಥಿತವಾಗಿನೇ ಇರ್ತದೆ. ಅವರು ದಂಪತಿಗಳಿದ್ರಪ್ಪ ಅಂದ್ರೆ 2 ದಂಪತಿಗಳಿಗೆ, ಅಥವಾ ಒಬ್ಬರೇ ಇದ್ರೂ ಕೂಡ ಅವ್ರನ್ನ ಅಲ್ಲಿ ಮಂಟಪದಲ್ಲಿ ಕೂರಿಸಿ 60 ವರ್ಷದ ನಂತರದಲ್ಲಿ ಹೇಳ್ತಾ ಇರೋದು, ಅವರಿಗೆ ಅರಿಶಿಣ ಶಾಸ್ತ್ರ ಮಾಡಿ, ಅವರಿಗೆ ಸುವರ್ಣ ಜಲಾಭಿಷೇಕ ಮಾಡಿ, ಆ ನಂತರದಲ್ಲಿ ಅವರಿಗೆ ವಸ್ತ್ರವನ್ನು ಕೊಟ್ಟು ಆ ಹೋಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ವಿ. ಬಹಳ ವಿಶೇಷ ಎಲ್ಲಿ ಮಾಡ್ತಾರೆ, ಯಜ್ಞ ಯಾಗಾದಿಗಳು ನಡೀತಾವ. ಆದ್ರೆ ಈ ತರ ವ್ಯವಸ್ಥಿತವಾಗಿ ನಡೆಯೋದು ಬಹಳ ಕಷ್ಟ. ಅದಕ್ಕೆ 60 ವರ್ಷದ ನಂತರದವರು ಎಲ್ಲರೂ ಕೂಡ ವಿಶೇಷವಾಗಿ ಆ ಕಾರ್ಯದಲ್ಲಿ 60 ತುಂಬಿ ಹೋಗೈತಪ್ಪ, ಬಹಳ ದಿನ ಆಗೈತಂತಿಲ್ಲ, 63 64 ಆಗಿದ್ರು ಭಾಗವಹಿಸ್ಬೋದು, 74 75 ಆಗೈತಂದ್ರೂ ಭಾಗವಹಿಸ್ಬೋದು, 82 ತುಂಬೈತಂದ್ರೂ ಭಾಗವಹಿಸ್ಬೋದು. ಅಥವಾ ನಿಮ್ಮ ಭಾಗದಲ್ಲಿ 100 ವರ್ಷ ಯಾರಾದ್ರೂ ಇದಾರಪ್ಪ ಶತಾಯುಷಿಗಳಂದ್ರೆ ಅವರು ಕೂಡ ಬಂದಲ್ಲಿ ಪೂಜೆಯಲ್ಲಿ ಭಾಗವಹಿಸ್ಬೋದು. ಅದರ ಜೊತೆಗೇನೆ ವಿವಾಹ ಆಗಿ 25 ವರ್ಷ ಆಗಿದ್ರೆ, 50 ವರ್ಷ ಆಗಿದ್ರೆ, ಹುಟ್ಟಿ 50 ವರ್ಷ ಆಗಿದ್ರೆ, ಈ ತರನು ಕೂಡ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜಾ ಕಾರ್ಯದಲ್ಲಿ ಎಲ್ಲ ಸದ್ಭಕ್ತರು ಕೂಡ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಇದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ನಾವು ನೀವೆಲ್ಲರೂ ಸೇರಿ ಈ ವರ್ಷದ ಈ 1 ದಿನದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ಈ ಸಂದರ್ಭ ತಿಳಿಸಿ, ನಮ್ಮ ಕರೆಗೆ ನಮ್ಮೆಲ್ಲ ಸಮಿತಿಯ ಸದಸ್ಯರು ಬಂದಿದ್ದಾರೆ, ನಮ್ಮ ಎಲ್ಲ ಹಿರಿಯರು ಕೂಡ ಬಂದಿದ್ದಾರೆ. ನಮ್ಮ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ದುಗ್ಲಿ ಮಠದ ಪೂಜ್ಯರ ಆರಾಧನೆಯನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಿಲ್ಲ ಒಂದು. ಅದರ ಜೊತೆಗೇನೆ ನಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಪೂಜ್ಯರು ಇರ್ಬೋದು, ನಮ್ಮನ್ನ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿ ಬಂದು ನಮಗೆಲ್ಲ ರೀತಿಯ ಮಾರ್ಗದರ್ಶನ ಮಾಡಿದಂಥ ನಮ್ಮ ಕಡೆಯನಂದಿಹಳ್ಳಿಯ ಹೋಳಿನಂಪೇಶ್ವರ ಮಠದ ಲಿಂಗೈಕ್ಯ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಕಳೆದ 3 ತಿಂಗಳ ಹಿಂದೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅಂಥ ಪೂಜ್ಯರ ನೆನಪನ್ನ ಅವರಿಗೆ
ನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ನಡೀತಾ ಇದೆ. ದುಗ್ಲಿ ಮಠದಲ್ಲೇ ವಿಶೇಷವಾಗಿ ನಮ್ಮ ದುಗ್ಲಿ ಪೂಜ್ಯರ ಆರಾಧನೆ ಮಾಡ್ತಿದ್ವಿ, ಇಲ್ಲಿ ಮಾಡೋಕ್ಕಾಗಿದ್ದಿಲ್ಲ. ಆದರೆ ಇವತ್ತು ಇಬ್ಬರು ಕೂಡ ಹಿರಿಯ ಪೂಜ್ಯರ ಆರಾಧನೆಯನ್ನು ಕೂಡ ಅದೇ ವೇದಿಕೆಯಲ್ಲಿ ಅವರ ನೆನಪನ್ನ ಸ್ಮರಣೆಯನ್ನು ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. ಅದರ ಜೊತೆಗೇನೆ ಇನ್ನೊಂದು ಸಂಕಲ್ಪ ಏನಪ್ಪ ಅಂದರೆ, ಈ ಎಲ್ಲ ಕಡೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಅವ್ರ ಕುಟುಂಬದ ಸಮಸ್ಯೆಗಳಿರ್ಬೋದು ಅಥವಾ ಏನೇ ವಿಚಾರಗಳಿದ್ರು ಕೂಡ ಕೆಲವು ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾರೆ, ರಥೋತ್ಸವವನ್ನು ಮಾಡ್ತಾರೆ. ಇದು ಗುರು ಪರಂಪರೆ ಒಳಗೆ ಎಲ್ಲಿ ಇಲ್ಲ. ಅದಕ್ಕೆ ಇಲ್ಲಿ ಪ್ರತಿ ಹುಣ್ಣಿಮೆ ದಿನ ಅವರು ಕುಟುಂಬದ ಇಷ್ಟಾರ್ಥ ಸಿದ್ಧಿಗಾಗಿ ಒಂದು ಜಗದ್ಗುರು ರೇಣುಕರ ರಥವನ್ನು ಮಾಡ್ಬೇಕಂತ ಮಾಡಿದ್ವಿ. ಅದು ಹೆಂಗೆ ರಥ ಅಂದ್ರೆ, ಅವ್ರ ಕುಟುಂಬದವರಷ್ಟೇ ಎಳಿಬೋದು, ಬೇಕಾದ್ರೆ ಇಬ್ಬರೇ ಗಂಡ ಹೆಂಡತಿ ಇದ್ರು ಕೂಡ ಅವರು ರೇಣುಕರಿಗೆ ಪ್ರದಕ್ಷಿಣೆಯನ್ನು ಮಾಡಿ ರಥದಲ್ಲಿ ಸಂಜೆಯ ಸಮಯದಲ್ಲಿ ರೇಣುಕರನ್ನ ತೇರಿನಲ್ಲಿ ಕೂರಿಸಿ ಅಲ್ಲಿ ಪ್ರದಕ್ಷಿಣೆ ಒಂದು 3-4 ಸರಿಯಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬಂದು ಅವ್ರ ಸಂಕಲ್ಪ ಸಿದ್ಧಿಗಾಗಿ ಅವರೆಲ್ಲ ಸೇವೆಯನ್ನು ಮಾಡ್ಬೋದು. ಅದಕ್ಕಾಗಿ ಒಂದು 9 ಅಡಿ ಎತ್ತರದ ಒಂದು ಸಣ್ಣದ ರಥ ಅದನ್ನು ಕೂಡ ಮಾಡ್ಬೇಕಂತೇಳಿ ಈ ವರ್ಷನೇ ಮಾಡ್ಬೇಕಂತೇಳಿ ನಮ್ಮೆಲ್ಲ ಹೇಮಣ್ಣವರೆಲ್ಲ ಮಾತಾಡಿದ್ವಿ. ಈ ವರ್ಷದ ವಾರ್ಷಿಕಕ್ಕೆ ಅದನ್ನು ಉದ್ಘಾಟನೆ ಮಾಡ್ಬೇಕಂತ. ಆದರೆ ಕೆಲವೆಲ್ಲ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಇರೋದ್ರಿಂದ ಅದಾಗಲಿಲ್ಲ. ಈ ವರ್ಷ ಅದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಯಾರಾದರೂ ಇವೆಲ್ಲ ಸೇವೆ ಮಾಡೋರಿದ್ರೆ ಅಥವಾ ಕಟ್ಟಿಗೆ ಇರ್ಬೋದು ಅಥವಾ ಕಾಣಿಕೆ ಇರ್ಬೋದು, ಅವೆಲ್ಲವನ್ನ ಸಲ್ಲಿಸಿ ಆ ರಥವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ, ಇನ್ನು ಶ್ರೀಮಠದ ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದಾವೆ. ಮಠ ಆಗಿದೆ ಕರೆ, ಆದರೆ ಪೂಜ್ಯರ ಸಂಕಷ್ಟದಲ್ಲಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಇನ್ನೂ ಸುಮಾರು 65ರಿಂದ 70 ಲಕ್ಷದ ಹೊರೆ ನಮ್ಮ ಮೇಲೆ ಇರೋದ್ರಿಂದ ಈ ವರ್ಷ ಒಂದು ದಿನ ಬಿಡುವಿಲ್ದಂಗೆ ಕಾರ್ಯಕ್ರಮ ಅಡ್ಡಾಡಿ ಏನೆಲ್ಲ ಮಾಡಿದ್ರು ಕೂಡ 5-6 ಲಕ್ಷ ಸಾಲ ತೀರ್ಸೋಕ್ಕಾಗತ್ತೆ ಬಿಟ್ರೆ ನಮಗೆ ಅದಕ್ಕಿಂತ ಹೆಚ್ಚು ಹೋಗೋಕ್ಕಾಗಿಲ್ಲ. ಯಾಕಂದರೆ ಯಾರೆಲ್ಲೂ ನಾವು ಕಂಡೀಷನ್ ಮಾಡಿ ಕಾಣಿಕೆ ತೊಗೊಳಂಗಿಲ್ಲ, ಮತ್ತೊಂದಿಲ್ಲ ಆಗದೆ ಇರೋದ್ರಿಂದ ಅದು ಒಂದು 5-6 ಲಕ್ಷ ನಾವು ಸಾಲ ತೀರ್ಸೇ ಬಿಟ್ರೆ ಹೆಚ್ಚಿನದನ್ನು ನಾವು ಏನು ಮಾಡ್ಲಿಕ್ಕಾಗಿಲ್ಲ. ಪ್ರತಿ ವರ್ಷ ಇಷ್ಟು ಅಂತ ನೀವೆಲ್ಲ ಸೇವಾ ಮಾಡ್ಕೊಂಡು ಬರ್ರಿ. ಶಕ್ತಿ ಮೀರಿ ನಿಮಗೇನಾದ್ರೂ ಸಂಕಲ್ಪ ಸಿದ್ಧಿಗಳಾಗಿ ಸುಮ್ಮನೆ ಯಾರು ಮಾಡಬಾರ್ದು. ನಾವು ಹೇಳೋದು, ಈ ಕ್ಷೇತ್ರಕ್ಕೆ ಬರೋದ್ರಿಂದ, ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ನಿಮಗೇನಾದ್ರೂ ಒಳ್ಳೇದಾಗಿದ್ರೆ ಅದರ ಜೊತೆಗೆ ಇಲ್ಲಿ ನಡೆಯುವಂಥ ಕಾರ್ಯಗಳೆಲ್ಲವೂ ಕೂಡ ಭಕ್ತರಿಗಾಗಿ ನಡೀತದಪ್ಪ, ಸಮಾಜಕ್ಕಾಗಿನೇ ಇರುವಂಥದ್ದು ಅನ್ನುವಂಥದ್ದು ಏನಾದರೂ ನಿಮ್ಮಲ್ಲಿ ಮನಸ್ಸಿಗಿದ್ರೆ ನೀವು ಪ್ರತಿ ವರ್ಷ ಇಷ್ಟು ಅಂತೇಳಿ ನಿಮ್ಮ ದುಡಿಮೆಯಲ್ಲಿ ಒಂದು 5% ಆದರೂ ಕೂಡ, ಒಂದು 100 ರೂಪಾಯಿ ಇತ್ತು ನಿಮ್ಮ ದುಡಿಮೆ ಅಂದ್ರೆ ಇಲ್ಲೊಂದು 5 ರೂಪಾಯಿನಾದರೂ ಈ ಕ್ಷೇತ್ರಕ್ಕೆ ಸಹಾಯ ಮಾಡಿದ್ರಪ್ಪ ಅಂದರೆ ಸ್ವಾಮಿಗಳು ನಾವಿದೇವಲ್ಲ ಆರಾಮಾಗಿ ಧ್ಯಾನ, ಮೌನ, ಪೂಜೆಯನ್ನು ನಿಮಗಾಗಿ ಮಾಡ್ಕೊಂಡು ಬರ್ಬೋದು. ಈ ಸಾಲ ಎಲ್ಲವನ್ನು ಹೊತ್ಕೊಂಡಿದ್ವಿಯಪ್ಪ ಅಂದರೆ 10 ನಿಮಿಷ ನಮಗೆ ಪೂಜೆ ಮಾಡೋಕ್ಕೆ ಆಗಂಗಿಲ್ಲ. ಯಾಕಂದರೆ ಯಾರು ಬಂದ್ಬಿಡ್ತಾರಂತ ಆ ಕಡೆ ಲಕ್ಷ್ಯ ಇರ್ತದೆ. ಹೊರಗೆ ಯಾರೋ ದನಿ ಆಗ್ತಂದ್ರೆ ಅವ್ರು ಯಾರಪ್ಪ ಅಂತ ಕೇಳೋಂಥ ಲಿಂಗ ಪೂಜೆನೇ ಬಿಟ್ಟು ಆ ಕಡೆ ಲಕ್ಷ್ಯ ಕೊಡ್ಬೇಕಾಗತ್ತೆ. ನಾವು ಅವ್ರೇನೋ ಹಣ ಕೊಟ್ಟಾರೋ ಅಥವಾ ಸಂಕಷ್ಟ ಕೇಳಕ್ಕೆ ಬಂದಾರೋ ಹೇಳಕ್ಕೆ ಬರೋಂಗಿಲ್ಲಲ್ಲ. ನಮ್ಮ ಹತ್ರ ಯಾರೂ ಕೇಳಿಲ್ಲ, ಯಾರೂ ಕೇಳಲಿಕ್ಕೆ ಬಂದಿಲ್ಲ. ಇವತ್ತಾಲೆ 1 ವರ್ಷ ಆಯಿತು. ಯಾರು ದುಡ್ಡು ಕೊಡ್ತಾರ್ರಿ? 3 ಲಕ್ಷ 5 ಲಕ್ಷ ಎಲ್ಲ ಕೊಟ್ಟು ಸ್ವಾಮಿಗಳು ನಂಬೋದೇ ಕಷ್ಟ. ಈಗ ಸ್ವಾಮಿಗಳಿಗೆ ದುಡ್ಡು ಕೊಡೋದಂದ್ರೆ ವಿಚಾರ ಮಾಡ್ತಾರೆ ಈಗೆಲ್ಲ, ಸ್ವಾಮಿಗಳಿಗಪ್ಪ ಮಲ್ಲಿಕಣ ಬೇಡ ಅಂತಾರೆ. ಆದರೆ ಕೆಲವರು ಭಕ್ತರು ಏನಿದಾರಲ್ಲ, ಎಂಥ ಭಕ್ತರು ಅಂದ್ರೆ, ನೀವು ಅವ್ರು ಏನಾದರೂ ವಿಶೇಷವಾದ ಕಾರ್ಯದಲ್ಲಿ ಒಡವೆಗಳನ್ನು ಮಾಡ್ಕೊಂಡು ಹಾಕೋಬೇಕಂತ ಇರ್ತಾರೆ. ಅವನು ಕೂಡ ಒತ್ತೆಯನ್ನಿಟ್ಟು ನಮಗೆ ತಂದು ಸಾಲ ಕೊಡುವ ಹಣವನ್ನು ಕೂಡ ಸಾಲ ಅಂತ ಕೊಟ್ಟಿಲ್ಲ, ಸಹಕಾರ ಸೇವೆ ಮಾಡಬೇಕು, ಅವ್ರಿಗೆ ಏನಾದರೂ ಹೆಲ್ಪ್ ಮಾಡ್ಬೇಕಂತ ಒಂದು ದೃಷ್ಟಿ ಒಳಗೆ ಅಂಥ ಭಕ್ತರು ಇರೋದ್ರಿಂದ ಈ ಕ್ಷೇತ್ರ ಬೆಳೆದದ್ ಬಿಟ್ರೆ ಸುಮ್ಮನೆ ಸ್ವಾಮಿಗಳು ಏನೋ ಸಾಧನೆ ಮಾಡಿದ್ರಂತಲ್ಲ. ನಮ್ಮ ಜೊತೆಗೆ ನೀವೆಲ್ಲ ಇರೋದ್ರಿಂದ ಮಾತ್ರ ಈ ಕ್ಷೇತ್ರ ಅಭಿವೃದ್ಧಿಯನ್ನು ಕಂಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಿ, ಮುಂದಿನ ದಿನಗಳಲ್ಲಿ ಬರುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ, ಧಾರ್ಮಿಕ ಕಾರ್ಯಗಳಿಗೆ ನೀವೆಲ್ಲ ಸೇವೆಯನ್ನು ಸಲ್ಲಿಸಿರಿ ಅಂತ ಹೇಳಿ ಸಂದರ್ಭದಲ್ಲಿ ತಿಳಿಸಿ, ಇನ್ನೇನು ಭಾಳ ಹೊತ್ತು ಈ ಸಭೆಯನ್ನು ಮಾಡಲಿಕ್ಕೆ ಹೋಗಂಗಿಲ್ಲ. ಇಲ್ಲಿ ಇರುವಂಥ ಹಿರಿಯರಾಗಿರ್ಬೋದು, ಅತಿಥಿಗಳಾಗಿರ್ಬೋದು, ಒಂದೆರಡು ಮಾತುಗಳಲ್ಲಿ ಅವರ ನುಡಿಗಳನ್ನು ಹೇಳ್ತಾರೆ. ಯಾಕೆ ಮೊದಲೇ ನಾವು ಸ್ವಾಮಿಗಳು ಲಾಸ್ಟ್ ಮಾತಾಡಬೇಕಾಯ್ತು, ಯಾಕೆ ಮೊದಲು ಮಾತಾಡಿದ್ವಿ ಅಂದರೆ ಕಾರ್ಯಕ್ರಮ ರೂಪುರೇಷೆ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕಾಗಿ ಮೊದಲು ನಾವು ಮಾತಾಡಿದ್ದೀವಿ. ನಿಮ್ಮೆಲ್ಲರ ಮಾತನ್ನು, ನಿಮ್ಮ ಮನಸ್ಸಿನ ಭಾವನೆಗಳನ್ನು, ಈ ವರ್ಷದ ಕಾರ್ಯಕ್ರಮದ ವಿಚಾರವನ್ನು ನೀವೆಲ್ಲರೂ ಕೂಡ ಹಂಚ್ಕೋಬಹುದು ಅಂತ ಈ ಸಂದರ್ಭ ತಿಳಿಸಿ 2 ಮಾತುಗಳು ವಿರಾಮ ನೀಡ್ತೀವಿ. ಶುಭೋದಯ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್
ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.